ವರದನಾಯಕನಹಳ್ಳಿಯಲ್ಲಿ ಕಾನೂನು ಅರಿವು ಕಾರ್ಯಕ್ರಮ. ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ವಿಶ್ವ ಮಾನವ ಕಳ್ಳಸಾಗಣೆ ತಡೆ ದಿನದ ಅಂಗವಾಗಿ ಗುರುವಾರ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಮಾತನಾಡಿ, ಮಾನವ ಕಳ್ಳಸಾಗಣೆ ಸಮಾಜದ ಗಂಭೀರ ಅಪರಾಧವಾಗಿದ್ದು, ಮಕ್ಕಳನ್ನು ವಿವಿಧ ಆಮಿಷಗಳ ಮೂಲಕ ಮೋಸಗೊಳಿಸಿ ಬಲವಂತದ ದುಡಿಮೆ, ಭಿಕ್ಷಾಟನೆ, ಲೈಂಗಿಕ ಶೋಷಣೆ ಹಾಗೂ ಅಂಗಾಂಗ ಕಳ್ಳಸಾಗಣೆ ಮೊದಲಾದ ಕೃತ್ಯಗಳಿಗೆ ಬಳಸುವ ಅಪಾಯವಿದೆ ಅಂತ ಎಚ್ಚರಿಸಿದರು. ಅಪರಿಚಿತ ವ್ಯಕ್ತಿಗಳೊಂದಿಗೆ ಎಲ್ಲಿಗೂ ತೆರಳಬಾರದು. ಚಾಕೊಲೇಟ್, ಮೊಬೈಲ್, ಉಡುಗೊರೆ ಸೇರಿದಂತೆ ಯಾವುದೇ ಆಮಿಷಗಳಿಗೆ ಮರಳಾಗದೆ ತಕ್ಷಣ ಪೋಷಕರು, ಶಿಕ್ಷಕರು ಅಥವಾ ಮನೆಯ ಹಿರಿಯರಿಗೆ ಮಾಹಿತಿ ನೀಡಬೇಕು. ಇನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಪರಿಚಯವಾಗುವ ಅಪರಿಚಿತರೊಂದಿಗೆ ಸಂಪರ್ಕ ಬೆಳೆಸೋದನ್ನು ತಪ್ಪಿಸಬೇಕು ಅಂತ ವಿದ್ಯಾರ್ಥಿಗಳಿಗೆ ಸಲಹೆ ಕೊಟ್ಟರು. ಮೊಬೈಲ್ ಬಳಕೆಯನ್ನು ಮಿತಿಗೊಳಿಸುವಂತೆ ಕರೆ ನೀಡಿದ ಅವರು, ಅತಿಯಾದ ಬಳಕೆಯಿಂದ ಆರೋಗ್ಯ ಮತ್ತು ಏಕಾಗ್ರತೆಯ ಮೇಲೆ ದುಷ್ಪರಿಣಾಮ ಉಂಟಾಗ್ತದೆ ಎಂದರು. ರೀಲ್ಸ್ ಅಥವಾ ವಿಡಿಯೋಗಳಲ್ಲಿ ಕಾಣುವ ಅಪಾಯಕಾರಿ ಸಾಹಸಗಳನ್ನು ಅನುಕರಿಸಬಾರದು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ವಾಹನ ಚಾಲನೆ ಮಾಡೋದು ಕಾನೂನು ಬಾಹಿರವಾಗಿದ್ದು, ಇದರಿಂದ ಅಪಘಾತ ಸಂಭವಿಸಿದ್ರೆ ಪೋಷಕರು ಕೂಡ ಕಾನೂನು ಕ್ರಮ ಎದುರಿಸಬೇಕಾಗ್ತದೆ ಅಂತ ತಿಳಿಸಿದರು. ಮೊಬೈಲ್ ಬಳಕೆಯನ್ನು ಮಿತಿಗೊಳಿಸುವಂತೆ ಕರೆ ನೀಡಿದ ಅವರು, ಅತಿಯಾದ ಬಳಕೆಯಿಂದ ಆರೋಗ್ಯ ಮತ್ತು ಏಕಾಗ್ರತೆಯ ಮೇಲೆ ದುಷ್ಪರಿಣಾಮ ಉಂಟಾಗ್ತದೆ ಎಂದರು. ರೀಲ್ಸ್ ಅಥವಾ ವಿಡಿಯೋಗಳಲ್ಲಿ ಕಾಣುವ ಅಪಾಯಕಾರಿ ಸಾಹಸಗಳನ್ನು ಅನುಕರಿಸಬಾರದು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ವಾಹನ ಚಾಲನೆ ಮಾಡೋದು ಕಾನೂನು ಬಾಹಿರವಾಗಿದ್ದು, ಇದರಿಂದ ಅಪಘಾತ ಸಂಭವಿಸಿದ್ರೆ ಪೋಷಕರು ಕೂಡ ಕಾನೂನು ಕ್ರಮ ಎದುರಿಸಬೇಕಾಗ್ತದೆ ಎಂದರು. ಮಕ್ಕಳ ವಿದ್ಯಾಭ್ಯಾಸವನ್ನು ಯಾವುದೇ ಕಾರಣಕ್ಕೂ ಮಧ್ಯದಲ್ಲೇ ಕೈಬಿಡದೆ ಶ್ರಮಪಟ್ಟು ಓದಿ ಉತ್ತಮ ನಾಗರಿಕರಾಗಿ ಬೆಳಿಬೇಕು ಅಂತ ಕರೆ ನೀಡಿದರು. ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸುಕನ್ಯಾ ಮಾತನಾಡಿ, ವಿದ್ಯಾರ್ಥಿಗಳು ಪೌಷ್ಟಿಕ ಆಹಾರ ಸೇವನೆ, ನಿಯಮಿತ ವ್ಯಾಯಾಮ, ಯೋಗ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ಆದ್ಯತೆ ನೀಡಬೇಕು ಅಂತ ಸಲಹೆ ಕೊಟ್ಟರು. ಜಂಕ್ ಫುಡ್ ಹಾಗೂ ಮೊಬೈಲ್ ವ್ಯಸನದಿಂದ ದೂರ ಇದ್ದು ಶಿಕ್ಷಣದತ್ತ ಗಮನ ಹರಿಸಿದ್ರೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದು ಎಂದರು. ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಮಾತನಾಡಿ, ಬಾಲ್ಯದಲ್ಲಿಯೇ ಕಾನೂನು ಅರಿವು ಬೆಳೆಸಿಕೊಳ್ಳೋದು ಅಗತ್ಯ. ಉತ್ತಮ ಶಿಕ್ಷಣ, ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಜವಾಬ್ದಾರಿಯುತ ನಾಗರಿಕರಾಗಿ ಬೆಳಿಬೇಕು ಅಂತ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಸರ್ಕಾರಿ ಸಹಾಯಕ ಅಭಿಯೋಜಕ ಮೊಹಮ್ಮದ್ ಖಾಜಾ ಮಕ್ಕಳ ಹಕ್ಕುಗಳು ಮತ್ತು ಕಾನೂನು ಅರಿವಿನ ಕುರಿತು ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಅವರ ವತಿಯಿಂದ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಕೀಲ ಎಚ್.ಎಂ. ರಾಮಕೃಷ್ಣ, ಶಾಲೆಯ ಮುಖ್ಯ ಶಿಕ್ಷಕ ಎಸ್. ಶ್ರೀನಾಥ್, ಶಿಕ್ಷಕಿಯರಾದ ಜಿ. ಶ್ಯಾಮಲಾ ಹಾಗೂ ಲಕ್ಷ್ಮೀದೇವಮ್ಮ, ಎಸ್ಟಿಎಂಸಿ ಅಧ್ಯಕ್ಷರಾದ ಗಂಗಾಧರ್, ಸದಸ್ಯೆ ಈಧರೆ ಪ್ರಕಾಶ್ ಸೇರಿದಂತೆ ಕಾರ್ಯಕ್ರಮದಲ್ಲಿ ವಕೀಲ ಎಚ್.ಎಂ. ರಾಮಕೃಷ್ಣ, ಶಾಲೆಯ ಮುಖ್ಯ ಶಿಕ್ಷಕ ಎಸ್. ಶ್ರೀನಾಥ್, ಶಿಕ್ಷಕಿಯರಾದ ಜಿ. ಶ್ಯಾಮಲಾ ಹಾಗೂ ಲಕ್ಷ್ಮೀದೇವಮ್ಮ, ಎಸ್ಟಿಎಂಸಿ ಅಧ್ಯಕ್ಷ ಗಂಗಾಧರ್, ಸದಸ್ಯ ಈಧರೆ ಪ್ರಕಾಶ್ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಾನವ ಕಳ್ಳ ಸಾಗಾಟನೆ ಅಂದ್ರೆ ಮನುಷ್ಯನ ಇಚ್ಛೆ ವಿರುದ್ಧವಾಗಿ ಅವನಿಗೆ ಗೊತ್ತಿಲ್ಲದಂಗೆ ಮೋಸ ಮಾಡಿ, ಅದು ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಗಂಡಸರಾಗಿರ್ಬೋದು, ಯಾರಾದ್ರೂ ವ್ಯಕ್ತಿಗಳನ್ನ ಮತ್ತೊಬ್ಬ ವ್ಯಕ್ತಿ ಏನಾದ್ರೂ ಸುಳ್ಳು ಹೇಳಿ, ಏನಾದ್ರೂ ಕಾಸು ಕೊಡ್ತೀನಿ, ಕೆಲಸ ಕೊಡಿಸ್ತೀನಿ, ಮತ್ತಿನ್ನೇನಾದ್ರೂ ವಸ್ತು ಕೊಡಿಸ್ತೀನಿ, ಅಲ್ಲಿ ಊರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ, ಹಾಗೆ ಹೀಗೆ ಅಂತ ಹೇಳಿ ಅವನಿಗೆ ಗೊತ್ತಿಲ್ಲದಂಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡೋಗಿ ಸಾಗಾಟನೆ ಮಾಡಿಬಿಡೋದು. ಏನಕ್ಕೆ ಸಾಗಾಟನೆ ಮಾಡ್ತಾರೆ? ಇಲ್ಲ ಅವ್ರನ್ನ ಕರ್ಕೊಂಡೋಗಿ ಅಲ್ಲೆಲ್ಲಾದ್ರೂ ಜೀತದಾಳುಗಳ ತರ ದುಡ್ಸಕ್ಕಿಟ್ಕೊತಾರೆ, ಇಲ್ಲಾಂದ್ರೆ ಅವ್ರನ್ನ ಕರ್ಕೊಂಡೋಗಿ ಅವರ ಒಂದು ಏನಿರ್ತವೆ ಅಂಗಾಂಗಗಳು, ಕಿಡ್ನಿ, ಹಾರ್ಟು, ಕಣ್ಣು, ಈ ತರ ಮೋಸದಿಂದ ಅದನ್ನ ತರ್ಕೊಳ್ಳೋಕೆ, ಅಥವಾ ಅವ್ರನ್ನ ಕರ್ಕೊಂಡೋಗಿ ಭಿಕ್ಷಾಟನೆಗೆ ಹಚ್ಚೋಕೆ, ಅಥವಾ ಹೆಣ್ಮಕ್ಳಾದ್ರೆ ಅವ್ರನ್ನ ಕೆಟ್ಟ ಕೆಲಸಕ್ಕೆ ನೇಮಕ ಮಾಡ್ಲಿಕ್ಕೆ, ಈ ತರ ಉದ್ದೇಶಗಳಿಗೆ ಕೆಲವೊಬ್ರು ಏನ್ ಮಾಡ್ತಾರೆ, ಅವ್ರನ್ನ ಮೋಸದಿಂದ ಒಂದು ಊರಿನಿಂದ ಇನ್ನೊಂದು ಊರಿಗೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಾಗಾಟನೆ ಮಾಡಿಬಿಡ್ತಾರೆ. ಅದನ್ನ ನಾವು ಮಾನವ ಕಳ್ಳ ಸಾಗಾಟನೆ ಅಂತ ಹೇಳ್ತೀವಿ. ಅದರಲ್ಲೂ ಮುಖ್ಯವಾಗಿ ಇಂತಹ ಒಂದು ಕೃತ್ಯಕ್ಕೆ ಒಳಗಾಗೋರು ಯಾರು ಅಂದ್ರೆ ಮಕ್ಕಳು. ಯಾಕೆ? ಒಂದು ಮಕ್ಕಳು ಒಳಗಾಗಕ್ಕೆ ಮಕ್ಕಳಿಗೆ ಸರಿ ಯಾವುದು ತಪ್ಪು ಯಾವುದು ಗೊತ್ತಿರೋದಿಲ್ಲ. ಮಕ್ಕಳಿಗೆ ಆಸೆ ತೋರಿಸ್ತಾರೆ, ನಾನು ಚಾಕ್ಲೇಟ್ ಕೊಡಿಸ್ತೀನಿ, ಬಟ್ಟೆ ಕೊಡಿಸ್ತೀನಿ, ಮೊಬೈಲ್ ಕೊಡಿಸ್ತೀನಿ, ನಿಮ್ಗೆಲ್ಲೋ ಪಿಕ್ಚರ್ಗೆ ಕರ್ಕೊಂಡು ಹೋಗ್ತೀನಿ, ಎಲ್ಲ ಸುತ್ತಾಡಿಸ್ತೀನಿ, ಅದು ತರಿಸ್ತೀನಿ, ಇದು ತರಿಸ್ತೀನಿ, ನಿಮ್ಮ ಅಜ್ಜಿ ಮನೆ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಅಪ್ಪ ಸರಿ ಇಲ್ಲ, ಅಮ್ಮ ಸರಿ ಇಲ್ಲ, ಅವ್ರು ನೋಡ್ಕೊಳಲ್ಲ ನಿನ್ನ, ಸ್ಕೂಲಲ್ಲಿ ಹೊಡಿತಾರೆ ಅಂತ ಏನಿಲ್ಲ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಸಾಗಾಟನೆ ಮಾಡಿಬಿಡ್ತಾರೆ. ಕರ್ಕೊಂಡು ಹೋದಂತಹ ಮಕ್ಕಳನ್ನ ಏನ್ ಮಾಡ್ತಾರೆ? ಭಿಕ್ಷಾಟನೆಗೆ ಒಳಪಡಿಸ್ತಾರೆ.
ಭಿಕ್ಷಾಟನೆಗೆ ಒಳಪಡಿಸಕ್ಕೆ ಯಾವ್ಯಾವ ಮಟ್ಟಿಗೆ ಅವ್ರನ್ನ ಪಡಿಸ್ತಾರೆ ಅಂದ್ರೆ, ಪಾಪ ಚೆನ್ನಾಗಿರೋ ಮಕ್ಕಳನ್ನ ಕಣ್ಣನ್ನ ಡ್ಯಾಮೇಜ್ ಮಾಡ್ತಾರೆ, ನಾಲ್ಗೆನ ಕೈನ. ಯಾಕಂದ್ರೆ ಭಿಕ್ಷೆ ಬೇಡವಾಗ ಜನ ನೋಡ್ತಾರಲ್ವಾ, ಕಣ್ಣಿಲ್ದಿರೋ ಮಗು ಅಂದ್ರೆ ತಕ್ಷಣ ಭಿಕ್ಷೆ ಕೊಡ್ತಾರೆ, ಮಾತಾಡಕ್ ಬರೋಲ್ಲ ಮಗುಗೆ ಅಂದ್ರೆ ತಕ್ಷಣ ಭಿಕ್ಷೆ ಕೊಡ್ತಾರೆ, ಕೈ ಕಾಲು ಊನ ಆಗಿದೆ ಮಗುಗೆ ಅಂದ್ರೆ ತಕ್ಷಣ ಭಿಕ್ಷೆ ಕೊಡ್ತಾರೆ. ಆ ಕಾರಣಕ್ಕೆ ಅರ್ಧ ಚೆನ್ನಾಗಿರೋ ಮಕ್ಕಳನ್ನ ಕತ್ಕೊಂಡು ಹೋಗಿ ಈ ತರ ಮೋಸದಿಂದ ಭಿಕ್ಷಾಟನೆಗೆ ಒಳಪಡಿಸುವಾಗ ಈ ರೀತಿ ಎಲ್ಲ ಅಂಗಾಂಗಗಳನ್ನ ಡ್ಯಾಮೇಜ್ ಮಾಡ್ತಾರೆ ಅಂತ ಕ್ರೂರಿಗಳು ಈ ಸಮಾಜದಲ್ಲಿ ಇದ್ದಾರೆ, ಈ ದೇಶದಲ್ಲಿ ಇದ್ದಾರೆ, ಬೇರೆ ದೇಶದಲ್ಲೂ ಇದ್ದಾರೆ. ಹಾಗಾಗಿ ಮಕ್ಕಳಾದವ್ರು ನೀವು ನಿಮ್ಮ ಮನೆಯಿಂದ ಅಪರಿಚಿತ ವ್ಯಕ್ತಿಗಳು ಕರೆದಾಗ ಹೋಗ್ಬಾರ್ದು. ಹೋಗ್ತೀರಾ? ಯಾರಾದ್ರೂ ಫೋನಲ್ಲಿ ಮಾತಾಡ್ತಾರೆ ಗೊತ್ತಿಲ್ಲದ ವ್ಯಕ್ತಿ ಅಂದ್ರೆ ಅಂತ ವ್ಯಕ್ತಿಗಳ ಜೊತೆ ಜಾಸ್ತಿ ಯಾವುದೇ ರೀತಿಯಲ್ಲಿ ಮಾತುಕತೆ ಇಟ್ಕೋಬಾರ್ದು. ಹೌದಾ? ನಾನು ಚಾಕ್ಲೇಟ್ ಕೊಡಿಸ್ತೀನಿ, ಅಜ್ಜಿ ಮನೆ ಕರ್ಕೊಂಡು ಹೋಗ್ತೀನಿ, ಅಲ್ಲೆಲ್ಲೋ ಸುತ್ತಾಡ್ಸ್ಕಕ್ ಬರ್ತೀನಿ, ಪಿಕ್ಚರಿಗೆ ಕರ್ಕೊಂಡು ಹೋಗ್ತೀನಿ, ಬಟ್ಟೆ ಕೊಡಿಸ್ತೀನಿ, ಮತ್ತೇನೋ ಮೊಬೈಲ್ ಕೊಡಿಸ್ತೀನಿ, ಫ್ರೆಂಡ್ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಯಾರಾದ್ರೂ ಕರೆದ್ರೆ ಗೊತ್ತಿಲ್ಲದಿರೋ ವ್ಯಕ್ತಿಗಳ ಜೊತೆ, ಅಪರಿಚಿತ ವ್ಯಕ್ತಿಗಳ ಜೊತೆ ಹೋಗ್ಬಾರ್ದು. ಹೌದಾ? ಟೀಚರ್ಗಳಿಗೆ, ಅಪ್ಪ ಅಮ್ಮನಿಗೆ ಕೇಳದೆ ನೀವು ಯಾವುದೇ ಊರಿನಿಂದ ಇನ್ನೊಂದು ಊರಿಗೆ ಅನಾವಶ್ಯಕವಾಗಿ ಓಡಾಡಬಾರ್ದು. ಓಡಾಡ್ತೀರಾ? ಈ ರೀತಿ ನೀವು ಗೊತ್ತಿಲ್ಲದೆ ನಿಮ್ಮ ಅಪ್ಪ ಅಮ್ಮನಿಗೂ ಹೇಳದೆ, ಟೀಚರ್ಗಳಿಗೂ ಹೇಳದೆ, ಮನೇಲಿ ದೊಡ್ಡವ್ರಿಗೂ ಹೇಳದೆ, ಯಾರೋ ಕರೆದ್ರು ಅಂತ ಅವ್ರ ಜೊತೆ ಗಾಡಿಯಲ್ಲಿ, ಕಾರಲ್ಲೋ, ಆಟೋದಲ್ಲೋ, ಬಸ್ಸಲ್ಲೋ ಹೋಗೋದ್ರಿಂದ ಈ ರೀತಿ ಸಮಸ್ಯೆಗಳಿಗೆ ಒಳಗಾಗಬಹುದು. ಯಾಕೆ ಅಂದ್ರೆ ನಿಮಗೆ ಇನ್ನೂ ಚಿಕ್ಕ ವಯಸ್ಸು, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಯಾವ ಬಸ್ ಹತ್ಬೇಕು, ಯಾವ ಊರಿಂದ ಯಾವ ಊರಿಗೆ ಹೋಗ್ಬೇಕು, ಹೆಂಗ್ ಬರ್ಬೇಕು ವಾಪಸ್ಸು, ಇದ್ರ ಬಗ್ಗೆ ಅರಿವು ಇರೋದಿಲ್ಲ. ಹೊರಗಡೆ ಸಮಾಜ ಬಹಳ ಕೆಟ್ಟದಾಗಿರುತ್ತೆ, ಕೆಟ್ಟ ಜನ ಜಾಸ್ತಿ ಇರ್ತಾರೆ. ಈ ರೀತಿ ನೀವು ಮೋಸಕ್ಕೆ ಒಳಗಾಗಿರೋ, ಗೊತ್ತಿಲ್ಲದೆ ದಾರಿ ತಪ್ಪಿ ಬಂದಿರೋ ಮಕ್ಕಳು ಅಂತ ಗೊತ್ತಾದ್ರೆ ಅದನ್ನು ದುರ್ಬಳಕೆ ಮಾಡ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮಕ್ಕಳೇ. ಹಾಗಾಗಿ ನಿಮ್ಮ ಮನೆ ಆಯ್ತು, ನಿಮ್ಮ ಸ್ಕೂಲ್ ಆಯ್ತು, ಹಬ್ಬ ಅಂದ್ರೆ ಎಲ್ಲಾದ್ರೂ ಓಡಾಡ್ತೀನಿ ಅಂದ್ರೆ ಊರೊಳಗಡೆನೆ ಓಡಾಡ್ಕೊಳ್ಳಿ. ಎಲ್ಲೂ ಕೂಡ ಹೊರಗಡೆ ಹೋಗ್ಬೇಡಿ. ಕೆರೆ ಕಟ್ಟೆಗಳ ಹತ್ರ ಹೋಗ್ತೀನಿ, ಮೀನ್ ಹಿಡಿಯಕ್ ಹೋಗ್ತೀನಿ, ಅಲ್ಲೆಲ್ಲ ಆಟ ಆಡಕ್ ಹೋಗ್ತೀನಿ, ನೀರ್ ಹತ್ರ ಮರ ಹತ್ತೀನಿ, ಯಾರು ಕರೆದ್ರು ಅಂತ ಅವ್ರ ಗಾಡಿಯಲ್ಲಿ ಹತ್ತು ಬಿಡ್ತೀನಿ. ಇವೆಲ್ಲ ಮಾಡತಕ್ಕದ್ದಲ್ಲ. ಅರ್ಥ ಆಯ್ತಾ? ನೀವು ಜೋಪಾನಾಗಿದ್ರೆ ನಿಮ್ಮ ಮನೆ ಮಂದಿನೂ ಜೋಪಾನಾಗಿರ್ತಾರೆ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನೀವು ಕೂಡ ಚೆನ್ನಾಗಿರ್ತೀರ. ಅದಕ್ಕೆ ಎಚ್ಚರದಿಂದ ಇರಿ. ಒಂದು ಮಾತಾಯ್ತಾ? ಎರಡನೇದಾಗಿ ಮೊಬೈಲ್ ಬಳಕೆಗಳನ್ನ ಆದಷ್ಟು ಕಡಿಮೆ ಮಾಡಬೇಕು ಮನೆಗಳಲ್ಲಿ. ಅರ್ಥ ಆಯ್ತಾ? ಮೊಬೈಲ್ ಬಳಸೋದ್ರಿಂದ ಏನ್ ಆರೋಗ್ಯ ಕೆಟ್ಟೋಗ್ತಾ ಇದೆ? ಮೊದಲನೇದು ಕಣ್ಣು ಹಾಳಾಗ್ತಾ ಇದೆ ಮಕ್ಕಳದು. ಸಾಕಷ್ಟು ಮಕ್ಕಳಿಗೆ, 90% ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭ ಆಗ್ತಾ ಇದೆ. ಕನ್ನಡಕ ಹಾಕೋ ಪರಿಸ್ಥಿತಿಗೆ ಬರ್ತಾ ಇದೆ. ದಪ್ಪ ಕನ್ನಡಕ ಹಾಕ್ಬೇಕಾಗುತ್ತೆ. ಓದೋಂಥ ಮಕ್ಕಳಿಗೆ ಯಾಕೆ ಬೇಕು? ಮೊಬೈಲ್ ಬಳಸಿ. ಒಳ್ಳೇದನ್ನ, ಏನೋ ಒಂದು ಒಳ್ಳೆ ಕಾರ್ಟೂನ್ ನೋಡ್ಬೇಕಾ ನೋಡಿ, ಒಂದು ಒಳ್ಳೆ ಯಾವ್ದಾದ್ರು ನಿಮಗೆ ಅರ್ಥ ಆಗೋದು ಭಾಷೆ ಇರೋದು ಮೂವಿ ನೋಡ್ಬೋದಾ, ಒಳ್ಳೇದು ನೋಡಿ. ಆದ್ರೆ ಸೀಮಿತ, ಸ್ವಲ್ಪ ಲಿಮಿಟ್ ಆಗಿ ನೋಡಿ. ಅದ್ರ ಬದ್ಲಿ ನೀವು ಫ್ರೀ ಇದ್ದಾಗ ಮಕ್ಕಳೆಲ್ಲ ಸೇರ್ಕೊಂಡು ಮನೆ ಹತ್ರನೋ ಊರಲ್ಲೂ ಆಟ ಆಡಿ. ಇದರಿಂದ ಏನಾಗುತ್ತೆ? ಆಟ ಆಡೋದ್ರಿಂದ ಕೈ ಕಾಲು ಸದೃಢ ಆಗುತ್ತೆ, ಮನಸ್ಸು ಗಟ್ಟಿ ಆಗುತ್ತೆ, ಸಂತೋಷ ಹೆಚ್ಚಾಗುತ್ತೆ. ಸಂತೋಷ ಹೆಚ್ಚಾದಷ್ಟು ಓದಲ್ಲಿ ಮನಸ್ಸು ಜಾಸ್ತಿ ಕಾನ್ಸಂಟ್ರೇಟ್ ಆಗುತ್ತೆ. ಹೌದಾ? ಹಾಗಾಗಿ ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು. ಮತ್ತೆ ಮೊಬೈಲ್ಗಳಲ್ಲಿ ಬರುವಂತಹ ಯಾವುದೇ ವಿಡಿಯೋಗಳು ನೋಡಿ ಅದನ್ನ ನೀವು ಮನೆಗಳಲ್ಲಿ ಪ್ರಯತ್ನ ಮಾಡಬೇಡಿ. ಫಾರ್ ಎಕ್ಸಾಂಪಲ್, ಬೆಂಕಿ ಹಚ್ಚಿ ಅವನೇನೋ ಒಂದು ಪ್ರಯೋಗ ಮಾಡ್ತಿರ್ತಾನೆ, ರೀಲ್ಸ್ ನೋಡ್ತೀರಾ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಜಂಪ್ ಹೊಡಿತಾ ಇರ್ತಾನೆ, ಮರ ಹತ್ತುತ್ತಾ ಇರ್ತಾನೆ, ಬಿಲ್ಡಿಂಗ್ ಹತ್ತುತ್ತಾ ಇರ್ತಾನೆ, ಕಾರ್ ಓಡಿಸೋಕೆ ಹೋಗಿರ್ತಾನೆ, ಗಾಡಿ ಓಡಿಸೋಕೆ ಹೋಗಿರ್ತಾನೆ. ನಾನು ಯಾಕೆ ಮಾಡಬಾರ್ದು ಅಂತ ನೀವು ಅದನ್ನೆಲ್ಲ ನೋಡಿ ಪ್ರಯೋಗ ಮಾಡಕ್ ಹೋದ್ರೆ ಅನಾಹುತ ಕಟ್ಟಿಟ್ಟ ಬುಟ್ಟಿ. ಚಿಕ್ಕ ವಯಸ್ಸಲ್ವಾ? 18 ವರ್ಷ ತುಂಬುವವರೆಗೂ ನೀವು ಯಾರು ಕೂಡ ಗಾಡಿಗಳನ್ನ, ಕಾರ್ನ, ಸ್ಕೂಟರ್ನ ಓಡಿಸತಕ್ಕದ್ದಲ್ಲ. 18 ವರ್ಷ ತುಂಬಿದ್ಮೇಲೆ ನಿಮ್ಗೆ ಲೈಸೆನ್ಸ್ ಅಂತ ಬರುತ್ತೆ, ಲೈಸೆನ್ಸ್ ತಗೊಂಡೇ ಹೋಗ್ಬೇಕು. ಅಯ್ಯೋ ನಾನು ಚೆನ್ನಾಗಿ ಓಡಿಸ್ತೀನಿ ಬಿಡಿ ಅಂಕಲ್ ಅಂದ್ರೆ ಕಾನೂನು ಏನ್ ಮಾಡುತ್ತೆ? ನಿಮ್ಮನ್ನು ಶಿಕ್ಷೆಗೆ ಒಳಪಡಿಸುತ್ತೆ. ನಿಮ್ ಗಾಡಿ ಓನರ್ ಯಾರು? ನಿಮ್ಮ ಅಪ್ಪನೋ, ಅಮ್ಮನೋ, ಅಣ್ಣನೋ, ಚಿಕ್ಕಪ್ಪನೋ, ಅವನು ತಗೊಂಡೋಗಿ ಜೈಲ್ಗೆ ಹಾಕತ್ತೆ, ದಂಡನೂ ಹಾಕತ್ತೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ನೀವ್ಯಾರು ಕೂಡ ಸ್ಕೂಟ್ರು, ಸ್ಕೂಟಿ, ಮತ್ತೊಂದು ಮಗದೊಂದು ಓಡಿಸ್ತಕ್ಕದ್ದಲ್ಲ. ನೋಡೋ ಒಂದ್ ಕೈ ತೋರಿಸ್ತಾ ಇದ್ದಾನೆ ಅವನಿಗೆ, ಹೌದೇನಾ? ಅದಕ್ಕೆ ಅವನು ಸನ್ನೆ ಮಾಡ್ತಾ ಇದ್ದಾನೆ ನಮಗೆ. ಹಂಗೆಲ್ಲ ಮಾಡ್ಬೇಡ್ದಪ್ಪ ಪುಟ್ಟ, ಒಳ್ಳೇದಲ್ಲ ಅದು. ನೀನ್ ತಗೊಂಡೋಗಿ ಯಾರಿಗಾದ್ರೂ ಆಕ್ಸಿಡೆಂಟ್ ಮಾಡಿದ್ರೆ ನಿಮ್ಗೆ ಜೈಲ್ ಶಿಕ್ಷೆ ಅಥವಾ ದಂಡ. ನಿಮ್ಮ ತಂದೆ ಯಾರ ಹೆಸರಲ್ಲಿ ಗಾಡಿ ಇರುತ್ತೆ ಅವ್ರಿಗೂ ಜೈಲ್ ಶಿಕ್ಷೆ, ದಂಡ ಆಗುತ್ತೆ. ಮತ್ತೆ ಯಾರಿಗೆ ಏಟ್ ಆಗಿರುತ್ತೆ ಅವ್ರು ಲಕ್ಷಾಂತರ ರೂಪಾಯಿ ಪರಿಹಾರ ನಿಮ್ಮ ಅಪ್ಪ ಕಟ್ಕೊಡ್ಬೇಕಾಗುತ್ತೆ. ಹಾಗಾಗಿ ಅವೆಲ್ಲ ಮಾಡತಕ್ಕದ್ದಲ್ಲ. ಮನೇಲಿ ಟ್ರ್ಯಾಕ್ಟರ್ ಇದೆ, ಮನೇಲಿ ಸ್ಕೂಟರ್ ಇದೆ, ಗಾಡಿ ಇದೆ, ನಾನು ಓಡಿಸ್ತೀನಿ, ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂತ ನೀವು ಮನ್ಸು ಮಾಡಿ ಏನಾದ್ರು ಮಾಡಿದ್ರೆ ತಪ್ಪಾಗುತ್ತೆ ನೋಡಿ.
ಕಾನೂನು ದೃಷ್ಟಿಯಲ್ಲಿ. ಇದೊಂದು ಮನಸ್ಸಲ್ಲಿ ಯಾವತ್ತೂ ಮಕ್ಕಳಲ್ಲಿ ಇಟ್ಕೊಳ್ಳಿ. ಮತ್ತೆ ಇವಳು ಕರೆದಾಗ ಹೋಗ್ಬೇಡಿ. ಮೊಬೈಲ್ಗಳಲ್ಲಿ ಯಾರಾದ್ರೂ ಮೆಸೇಜ್ ಮಾಡಿ ನಿಮ್ಮನ್ನ ವಿಡಿಯೋ ಕಾಲ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅಂದ್ರೆ ದಯವಿಟ್ಟು ಅಪರಿಚಿತ ವ್ಯಕ್ತಿಗಳ ಜೊತೆ ಆ ರೀತಿ ಮಾತಾಡಕ್ ಹೋಗ್ಬೇಡಿ. ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ. ಅವ್ರಿಗೂ ಸರ್ಕಾರಿ ವಕೀಲರಾಗಬೇಕು ಅಥವಾ ನಿಮ್ ಟೀಚರ್ ಆಗ್ಬೇಕು ಅಂದ್ರೆ ಎಲ್ಲರೂ ನೇರವಾಗಿ ನಾವು ಇಲ್ಲಿಗೆ ಬಂದು ಕೂತಿಲ್ಲ. ನಿಮ್ ತರ ನಿಮ್ಮ ಈ ಸರ್ಕಾರಿ ಶಾಲೆಗಳಲ್ಲಿ ನಾವೆಲ್ಲ ಓದಿರೋದು. ಅವತ್ತು ನಾವು ಕಷ್ಟಪಟ್ಟು ಓದಿ ಮುಂದಿನ ದಿನಗಳಲ್ಲಿ ಎಕ್ಸಾಮ್ಗಳನ್ನ ತಗೊಂಡು ನಾವು ಕಷ್ಟಪಟ್ಟಿದ್ಕೆ ಇವತ್ತು ನಿಮ್ಮ ಮುಂದೆ ಬಂದು ನಿಂತು ಮಾತಾಡ್ಲಿಕ್ಕೆ ನಮ್ಗೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶ ಮಾಡ್ಕೊಡ್ಲಿಕ್ಕೆ ಕಾರಣ ಏನ್ ಹೇಳಿ? ಏನ್ ಕಾರಣ? ಓದು ಒಂದೇ ಕಾರಣ. ನೀವು ಓದ್ತೀನಿ, ಚೆನ್ನಾಗಿ ಓದಿ ಏನಾದ್ರು ಒಂದು ಡಿಗ್ರಿನೋ ಮತ್ತೊಂದು ಮಾಡ್ಬೇಕು ಅಂತ ಮನಸ್ಸಲ್ಲಿದ್ರೆ ದಯವಿಟ್ಟು ಓದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ. ಮನೇಲಿ ಎಷ್ಟೇ ಕಷ್ಟ ಇದ್ರು ಅದನ್ನು ಮಾಡಿ. ಯಾಕೆ ಪುಟ್ಟ ಅಳ್ತಾ ಇದೆಯಾ? ಯಾಕೆ ಬಂದು ಸ್ಕೂಲಲ್ಲಿ ಇಟ್ಕೊಂಡು ಒಬ್ರಿಗೊಬ್ರು ಆಟ ಆಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಟೀಚರ್ ಹೇಳಿದ ಮಾತನ್ನ ಕೇಳ್ಕೊಂಡು ದಿನ ಹೋಮ್ವರ್ಕ್ ಏನಿದೆ ಅದನ್ನ ಮಾಡ್ಕೊಂಡು ಗೊತ್ತಾಗ್ಲಿಲ್ಲ ಅಂದ್ರೆ ಟೀಚರ್ ಹತ್ರ ಒಂದಲ್ಲ 2 ಸತಿ ಕೇಳ್ತಿರ್ಕೊಳ್ಳಿ. ನಿಮ್ ಫ್ರೆಂಡ್ಸ್ ಹತ್ರ ಗೊತ್ತಿರೋನ ಹತ್ರ ಕೇಳ್ತಿರ್ಕೊಳ್ಳಿ. ಹೋಮ್ವರ್ಕ್ ಅವತ್ತಿಂದ ಅವತ್ತೇ ಮಾಡಿ. ಒಂದಲ್ಲ 2 ಸತಿ ಅದನ್ನ ಓದಿ ಪಾಠನ ಅರ್ಥ ಆಗ್ಲಿಲ್ಲ ಅಂದ್ರೆ ಅರ್ಥ ಆಗುತ್ತೆ. ಅವಾಗ ನೀವು ಒಳ್ಳೆ ಮಾರ್ಕ್ಸ್ ತಗೊಳಕ್ ಸಾಧ್ಯ. ನೀವು ರ್ಯಾಂಕೇ ಬರ್ಬೇಕು ಅಂತ ಏನಿಲ್ಲ. ಚೆನ್ನಾಗಿ ಓದುವಂತಹ ಮನಸ್ಸು ತಿಳುವಳಿಕೆ ಆದ್ರೆ ಸಾಕು. ನೆಕ್ಸ್ಟ್ ನೀವು ಕೂಡ ನಮ್ಮ ತರ ನ್ಯಾಯಾಧೀಶರಾಗ್ಬೋದು, ಕೋರ್ಟಲ್ಲಿ ನೀವು ನ್ಯಾಯ ಕೊಡುವಂತ ವ್ಯಕ್ತಿಗಳಾಗ್ಬೋದು, ಟೀಚರ್ ಆಗ್ಬೋದು, ಲಾಯರ್ ಆಗ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು. ಇದೆಲ್ಲ ಆಗ್ಲಿಕ್ಕೆ ಒಂದೇ ಒಂದು ದಾರಿ ನಮ್ಗೆ ನಮ್ಮ ಓದು. ಹಾಗಾಗಿ ಮಕ್ಕಳು ದಯವಿಟ್ಟು ನಿಮ್ಮ ಓದನ್ನ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಇದ್ರು ಮನೆಗಳಲ್ಲಿ ನಿಲ್ಲಿಸ್ಬೇಡಿ. ಚೆನ್ನಾಗಿ ಓದಿ ಬೆಳೆದಿ ಈ ಸಮಾಜಕ್ಕೆ ಒಂದು ಒಳ್ಳೆ ವ್ಯಕ್ತಿಗಳಾಗಿ ಅಂತ ಹೇಳ್ತಾ ನಿಮ್ಗೆ ದೇವರು ಆರೋಗ್ಯ ಆಯುಷು ಚೆನ್ನಾಗಿ ಕೊಡ್ಲಿ, ಚೆನ್ನಾಗಿ ಓದ್ಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು